ಈ ಜಗತ್ತಿನ ಅತಿ ದೊಡ್ಡ ಸತ್ಯ ಏನಂದ್ರೆ ಯಾರಾದ್ರೂ ನಿನ್ಗೆ ಬೆಲೆ ಕೊಡ್ತಾರಂದ್ರೆ ಯಾವಾಗ ನಿನ್ನ ಹತ್ರ ದುಡ್ಡಿರುತ್ತೋ ಆಗ, ಯಾವಾಗ ನಿನ್ಗೆ ಅಂತ ಒಂದ್ ಹೆಸರಿರುತ್ತೋ ಆಗ. ಒಬ್ಬ ವ್ಯಕ್ತಿಗೆ ಹೆಸರು ಬರೋದು ಆತನ ಕೆಲ್ಸದಿಂದ. ಅದಕ್ಕೆ ಕೆಲ್ಸ ಯಾವ ರೀತಿ ಮಾಡ್ಬೇಕಂದ್ರೆ ಹೆಸರು ಬರಬೇಕು, ಯಾವ ರೀತಿ ಹೆಸರು ಮಾಡ್ಬೇಕಂದ್ರೆ ಕೇಳಿದ ತಕ್ಷಣ ಕೆಲ್ಸ ಆಗ್ಬೇಕು. ಈ ಲೈಫಲ್ಲಿ ಸಕ್ಸಸ್ ಆಗೋಕೆ ಜಾಸ್ತಿ ಅಲ್ಲ, ಒಂದೇ ಒಂದು ಮೋಟಿವೇಶನ್ ಸಾಕು. ಆ ಮೋಟಿವೇಶನ್ ಯಾವ್ದಂದ್ರೆ ಅದು ನಿನ್ನ ಪರಿಸ್ಥಿತಿ. ಇದಕ್ಕಿಂತ ಅತಿ ದೊಡ್ಡ ಮೋಟಿವೇಶನ್ ಈ ಜಗತ್ತಲ್ಲಿ ಇಲ್ಲ. ನಿನ್ನ ಪರಿಸ್ಥಿತಿ, ನಿನ್ನ ಫ್ಯಾಮಿಲಿ ಪರಿಸ್ಥಿತಿ, ಇದು ನಿನ್ ಕೈಯಲ್ಲಿ ಮಾಡೋ ಕೆಲ್ಸ. ಈ ಜಗತ್ತಲ್ಲಿ ಯಾವುದೇ ಶಕ್ತಿ, ಯಾವುದೇ ಪವರ್ಗೂ ಮಾಡ್ಸೋಕಾಗಲ್ಲ. ನಿನ್ನ ಪೇರೆಂಟ್ಸ್ ಬೆವರನ್ನ ರಕ್ತದ ರೀತಿ ಸುರಿಸಿ ಕೆಲಸ ಮಾಡ್ತಿದ್ದಾರೆ, ಅದು ಸ್ವಲ್ಪ ದುಡ್ಡುಗೋಸ್ಕರ. ಅದ್ರಲ್ಲೇ ನೀನು ಸರ್ವೈವ್ ಆಗ್ತಿರೋದು. ಬೆಳಗ್ಗೆಯಿಂದ ರಾತ್ರಿವರೆಗೆ, ರಾತ್ರಿಯಿಂದ ಬೆಳಗ್ಗೆವರೆಗೆ ಎಷ್ಟೆಲ್ಲ ಕಷ್ಟ ಪಡ್ತಾರೆ ಅವ್ರಿಗೂ ಅನ್ಸುತ್ತೆ. ಎಷ್ಟು ಸತಿ ಕಷ್ಟ ಪಡ್ಲಿ ಅಂತ ಬಿಟ್ಟು ಬಿಡೋಣ ಅನ್ಸುತ್ತೆ. ಸುಸ್ತಾಗುತ್ತೆ. ಕೆಲವ್ರ ಮಾತನ್ನ ಕೇಳಬೇಕು, ದೇಹಕ್ಕೂ ಸುಸ್ತಾಗುತ್ತೆ, ಮನಸ್ಸಿಗೂ ನೋವಾಗುತ್ತೆ. ಆದ್ರೂ ಬಿಡದೆ ಆ ಕೆಲಸ ಮಾಡ್ತಿದ್ದಾರೆ ನಿನ್ ತಂದೆ. ಯಾಕಂದ್ರೆ ಇವತ್ತಿನ ನಿಮ್ ಮನೆ ಪರಿಸ್ಥಿತಿ ಅವ್ರ ಕೈಯಲ್ಲಿ ಮಾಡಿಸೋ ಹಾಗೆ ಮಾಡ್ತಿದೆ. ಪ್ರತಿಯೊಬ್ಬ ವ್ಯಕ್ತಿ ಲೈಫಲ್ಲಿ ಏನಾದ್ರೂ ಮಾಡೋಕೆ ಪ್ರಯತ್ನ ಪಡ್ತಾನೆ. ನಿನ್ನ ಕನಸನ್ನೇ ನಿನ್ನ ಬದುಕಾಗಿ ಮಾಡ್ಕೋ. ನೀನ್ ಕನಸನ್ನ ಕಂಡಿದೀಯ ಅಂದ್ರೆ ಒಳ್ಳೇದು. ನಿನ್ಗೆ ಅಂತ ಒಂದು ಕನಸಿಲ್ಲ ಅಂದ್ರೆ ಈ ದಿನನೇ ಕಾಣೋ. ಪ್ರಾಣ ಪಣಕ್ಕಿಟ್ಟಾದ್ರೂ ನಿಜ ಮಾಡು ನಿನ್ನ ಕನಸನ್ನ. ನಿನ್ನ ಕನಸನ್ನೇ ನಿನ್ನ ಲಕ್ಷ್ಯವನ್ನಾಗಿ ಮಾಡ್ಕೋ. ನಿನ್ನ ಪೂರ್ತಿ ಟೈಮ್ ನಿನ್ನ ಕನಸಿಗೋಸ್ಕರ ಕೊಡು. ವರ್ಷದ ಆರಂಭದಲ್ಲಿ ತುಂಬಾ ಜೋಶಿತ್ತು ನಿನ್ನಲ್ಲಿ, ಸಾಧಿಸೋಕೆ, ಗೆಲ್ಲೋಕೆ. ಆದ್ರೆ ಈಗ ಆರಾಮಾಗಿ 6-7 ತಿಂಗಳು ಆಗೋಯ್ತು. ಆದ್ರೆ ಇಲ್ಲಿವರೆಗೂ ನಿನ್ನಲ್ಲಿ ಯಾವುದೇ ಪರಿವರ್ತನೆ ಆಗಿಲ್ಲ ಅಂದ್ರೆ ಹೇಗೆ? ಹೀಗೆ ಇದ್ರೆ ವರ್ಷನೂ ಮುಗ್ದೋಗುತ್ತೆ. ವರ್ಷ ಮುಗಿಯೋಕೆ ಇನ್ನು 4-5 ತಿಂಗಳಿದೆ. ನೀನ್ ಮನಸ್ ಮಾಡಿದ್ರೆ ಈ 6-7 ತಿಂಗಳಲ್ಲಿ ನೀನ್ ಏನನ್ನ ಮಾಡೋಕಾಗ್ಲಿಲ್ವೋ ಅದನ್ನ ಮುಂದೆ ಬರೋ 4-5 ತಿಂಗಳಲ್ಲಿ ನೀನ್ ಮಾಡಬಹುದು. ನೀನ್ ಬೆಳಗ್ಗೆ ಎಷ್ಟೊತ್ತಿಗೆ ಎದ್ದೇಳ್ತೀಯ ಅನ್ನೋದು ಮ್ಯಾಟ್ರ್ ಅಲ್ಲ. ಆದ್ರೆ ನೀನ್ ಯಾವಾಗ್ಲೇ ಎದ್ರು ಯಾವ ಕೆಲ್ಸ ನೀನ್ ಮಾಡ್ಬೇಕು ಅನ್ಕೊಂಡಿದ್ಯೋ ಆ ಕೆಲ್ಸದಲ್ಲಿ ಮುಳುಗೋಗು. ಎಲ್ಲರಿಂದ ಮಾಯ ಆಗ್ಬಿಡು. ಮುಂದೆ ಬರೋ 5-6 ತಿಂಗಳು, ಹೊಸ ವರ್ಷ ಹೇಗಿರ್ಬೇಕಂದ್ರೆ ಯಾರೇ ನಿನ್ನನ್ನ ನೋಡಿದ್ರು ನಿನ್ನ ಡೆಡಿಕೇಶನ್, ನಿನ್ನ ಡಿಸಿಪ್ಲಿನ್ ನೋಡಿ ಶಾಕ್ ಆಗ್ಬೇಕು. ಇವತ್ತು ನಿನ್ಗೆ ಚಪ್ಪಾಳೆ ಹೊಡಿದಿರ ಇರೋ ಜನ ಮುಂದೆ ನಿನ್ನ ಸಕ್ಸಸ್ ನೋಡಿ ಶಬ್ಬಾಸ್ಗಿರಿ ಕೊಡ್ತಾರೆ. ಅವರೇ ಹೇಳ್ತಾರೆ, ನನಗ್ ಗೊತ್ತಿತ್ತು ನೀನ್ ನಿನ್ನ ಲೈಫಲ್ಲಿ ಏನಾದ್ರೂ ಸಾಧಿಸ್ತೀಯಾ ಅಂತ. ಇವತ್ ನೀನ್ ಎಲ್ಲೇ ಇರು, ಯಾವುದೇ ಪರಿಸ್ಥಿತಿಯಲ್ಲಿದ್ರು ಸರಿ, ನಿನ್ ಮೇಲೆ ನಿನ್ಗೆ ನಂಬಿಕೆ ಇರ್ಲಿ. ಆ ನಂಬಿಕೆ ಮಾತ್ರ ಕಳ್ಕೊಳ್ಬೇಡ. ಬಿಲೀವ್ ಇನ್ ಯುವರ್ ಸೆಲ್ಫ್ ಅಂಡ್ ಎವ್ರಿಥಿಂಗ್ ಇಸ್ ಪಾಸಿಬಲ್. ಸಕ್ಸಸ್ ನ ದಾರಿ ಅಷ್ಟು ಈಸಿ ಅಲ್ಲ. ಆ ದಾರಿಯಲ್ಲಿ ಕಷ್ಟ ಬರುತ್ತೆ. ಆ ದಾರಿ ನಿನ್ನನ್ನ ತಡಿಬಹುದು. ಆದ್ರೆ ನೀನ್ ನಿಲ್ಬೇಡ, ಮುಂದೆ ಹೋಗ್ತಿರೋ. ಎಲ್ಲಿವರೆಗೂ ಕಾರಣಗಳನ್ನ ಕೊಟ್ಟು ಬದುಕ್ತೀಯ? ಬಿದ್ದೋನೆ ಎದ್ದೇಳೋದು. ಯಾವ ವ್ಯಕ್ತಿ ಸರಿಯಾದ ಟೈಮಲ್ಲಿ ಸರಿಯಾದ ನಿರ್ಧಾರ ತಗೊಳ್ಳೋದಿಲ್ವೋ ಆತ ಜೀವನ ಪೂರ್ತಿ ಆ ತಪ್ಪಿಗೆ ಬೆಲೆ ಕೊಡ್ಬೇಕಾಗತ್ತೆ. ಆ ತಪ್ಪು ನೀನ್ ಮಾಡ್ಬೇಡ. ನಿನ್ನ ನಿರ್ಧಾರ ತಗೊಳ್ಳೋ ಟೈಮ್ ಬಂದಿದೆ. ಅದು ಇದೇ ದಿನ, ಇದೇ ಕ್ಷಣ. ನಿರ್ಧಾರ ನಿಂದು.